ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ಸಂಜೆ ಟೀ ಅಥವಾ ಕಾಫಿ ಜೊತೆಲಿ ಸವಿಯಲು ಒಂದು ಅದ್ಭುತವಾದ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ. ಅದೇ ಮಸಾಲ ಶೇಂಗಾ. ವಿಶೇಷ ಏನು ಅಂದರೆ ಇದರಲ್ಲಿ ನಾನು ಒಂದೇ ಒಂದು ಹನಿ ಕೂಡ ಎಣ್ಣೆನ ಬಳಸ್ತಾ ಇಲ್ಲ. ಹೌದು, ಎಣ್ಣೆ ಬಳಸದೆ ಮಾಡುವಂತಹ ಮಸಾಲ ಶೇಂಗಾ. ಅದು 2 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ 2 ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. 2 ಥರ ಮಸಾಲೆಗೆ ಮಾಡ್ತಾ ಇರೋದ್ರಿಂದ ಅಳತೆ ಪ್ರಕಾರ ನಾನು 2 ಕಪ್ಪನ್ನು ತೊಗೊಂಡಿದ್ದೀನಿ. ಈ ಕಡಲೆ ಬೀಜನ ಮೊದಲಿಗೆ ಹುರ್ಕೋಬೇಕಾಗತ್ತೆ. ಈ ರೀತಿ ದಪ್ಪ ತಳದ ಒಂದು ಬಾಣಲಿ ಇಟ್ಕೊಂಡು 2 ಕಪ್ಪನ್ನು ಒಟ್ಟಿಗೆ ಹಾಕಿ ಹುರ್ಕೋಬೋದು, ಅಥವಾ ನೀವು ಸಪ್ರೇಟಾಗಿ ಮಾಡ್ಕೊಳ್ಳೋದಾದರೆ ಸಪ್ರೇಟಾಗೂ ಸಹ ಹುರಿಬೋದು. ನಾನಿಲ್ಲಿ 2 ಕಪ್ಪನ್ನು ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಜೋರು ಉರಿನಲ್ಲಿ ಒಂದು 2 ನಿಮಿಷ ಹುರ್ಕೊಂಡು ಆಮೇಲೆ ಸ್ವಲ್ಪ ನಿಧಾನ ಕಮ್ಮಿ ಉರಿನಲ್ಲಿ ಹುರ್ಕೋಬೋದು. ಆ ರೀತಿ ಮಾಡೋದ್ರಿಂದ ಕಡಲೆಬೀಜ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಒಂದು 5ರಿಂದ 6 ನಿಮಿಷ ಶೇಂಗಾನ ಸರಿಯಾಗಿ ಹುರ್ಕೊಂಡ್ರೆ ಸಾಕು. ಇವಾಗ ಹುರಿದಿರೋಂಥ ಶೇಂಗಾನ ಮತ್ತೆ ನಾನು ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೇರೆ ಬೇರೆ ಕಪ್ಪಲ್ಲಿ. ರೆಡಿಯಾಗಿರುವಂತಹ ಶೇಂಗಾನ ಈ ರೀತಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಹಸಿರು ಮಸಾಲೆ ಗ್ರೀನ್ ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 3ರಿಂದ 4 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ನಿಂಬೆಹಣ್ಣಿನ ರಸನ ಬಳಸ್ಕೊಂಡಿದ್ದೀನಿ. ಈ ನಿಂಬೆಹಣ್ಣಿನ ರಸದ ಬದಲು ಆಮ್ಚೂರ್ ಪೌಡರ್, ಮಾವಿನಕಾಯಿ ಪುಡಿ ಬರುತ್ತಲ್ಲ, ಅದನ್ನು ಸಹ ಬಳಸ್ಕೋಬೋದು. ಎಲ್ಲ ಈಗಲೇ ಸ್ವಲ್ಪ ಹದ ನೋಡಿ ಹಾಕ್ಕೋಬೇಕಾಗತ್ತೆ. ಆಮೇಲೆ ಹಾಕ್ಕೊಳ್ಳೋದಕ್ಕೆ ಮೇಲೆ ಹಾಕ್ಕೊಳ್ತೀವಿ ಅಂದರೆ ಅದು ಬರೋದಿಲ್ಲ. ಹಾಗಾಗಿ ಈಗಲೇ ಸ್ವಲ್ಪ ಉಪ್ಪನ್ನು ನೋಡಿ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದಕ್ಕೆ ಆದಷ್ಟು ನೀರನ್ನು ಕಡಿಮೆ ಬಳಸಬೇಕು, ಯಾಕಂದರೆ ನಮಗೆ ಮಸಾಲೆ ಗಟ್ಟಿಯಾಗಿ ಇರಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಗ್ರೀನ್ ಮಸಾಲೆ ರೆಡಿಯಾಗಿದೆ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಇದನ್ನು ತಟ್ಟೆನಲ್ಲಿ ಹಾಕಿಟ್ಟಿರುವಂತಹ ಶೇಂಗಾ ಬೀಜಕ್ಕೆ ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿ ಸ್ಪೂನಲ್ಲೇ ಪೂರ್ತಿಯಾಗಿ ಕಲಸಿದ್ರೆ ಸಾಕಾಗುತ್ತೆ. ಮತ್ತು ಕೈಯಲ್ಲೆಲ್ಲ ಕಲಸೋದಕ್ಕೆ ಹೋಗಬೇಡಿ. ಹಸಿಮೆಣಸಿನ್ಕಾಯಿ ಆಗಿರೋದ್ರಿಂದ ಕೈ ಉರಿಯುವಂತಹ ಸಾಧ್ಯತೆ ಇರುತ್ತೆ. ಸ್ಪೂನಲ್ಲೇ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜನ ಬಾಣಲೆಗೆ ಹಾಕ್ಕೊಂಡು ಮತ್ತೊಮ್ಮೆ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಆ ಹಸಿ ಮಸಾಲೆ ಹಾಕಿರೋದು ಏನಿದೆ ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಗಿ ಕಡಲೆ ಬೀಜ ಏನಿದೆ ಅದು ಗರಿ ಗರಿ ಅನ್ನೋ ಹಾಗೆ ಆಗಬೇಕು. ಆ ಮಸಾಲೆ ಎಲ್ಲ ಕಡಲೆ ಬೀಜಕ್ಕೆ ಹೊಂದ್ಕೋಬೇಕು. ಅಲ್ಲಿ ತನಕನೂ ಈ ರೀತಿಯಾಗಿ ನಾವು ಹುರ್ಕೋಬೇಕಾಗತ್ತೆ. ಗೊತ್ತಾಗುತ್ತೆ, ಹುರಿಬೇಕಾದ್ರೇ ಗೊತ್ತಾಗುತ್ತೆ, ಆ ಮಸಾಲೆ ಎಲ್ಲ ಡ್ರೈ ಆಗುತ್ತೆ. ಆ ಶೇಂಗಾ ಬೀಜಗಳಿಗೆ ಮಸಾಲೆ ಚೆನ್ನಾಗಿ ಅಂಟ್ಕೋಬೇಕು. ಆ ಮಸಾಲೆಯಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿಯಾಗಿ ಡ್ರೈ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡು ಒಂದು ತಟ್ಟೆಗೆ ಸಪ್ರೇಟಾಗಿ ಹಾಕಿಟ್ಕೊಂಡ್ರೆ ಹಸಿರು ಮಸಾಲೆಯ ಶೇಂಗಾ ಬೀಜ ರೆಡಿಯಾಗುತ್ತೆ. ಈಗ ಇನ್ನೊಂದು ಮಸಾಲೆಗೆ ಒಂದು ಬೌಲ್ಗೆ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ, ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ. ಇಲ್ಲೂ ಸಹ ಆಮ್ಚೂರ್ ಪೌಡರ್ ಮಾವಿನಕಾಯಿ ಪುಡಿನ ಸೇರಿಸ್ಬೋದು. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಸಹ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ.
ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಮಿಕ್ಕಿರೋ ಕಡಲೆಬೀಜ ಏನಿದೆ ಅದಕ್ಕೆ ಈ ಗಟ್ಟಿ ಮಸಾಲಾನ ಹಾಕಿ ಸೇಮ್ ಅದೇ ಪ್ರೊಸೀಜರ್ನಲ್ಲೇ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಸಹ ಒಂದು ಸ್ವಲ್ಪ ಹೊತ್ತು ಬಾಣಲೆಯಲ್ಲಿ ಹುರ್ಕೋಬೇಕಾಗುತ್ತೆ. ಮಸಾಲೆದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಆ ಕಡಲೆ ಬೀಜಕ್ಕೆ ಮಸಾಲೆ ಎಲ್ಲ ಅಂಟ್ಕೋಬೇಕು. ಅಲ್ಲಿ ತನಕ ಹುರ್ಕೊಂಡ್ರೆ ಇದು ಕೂಡ ಖಾರ ಕೆಂಪು ಕಡಲೆ ಬೀಜ ಮಸಾಲ ರೆಡಿ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಕೂಡ ಕ್ರಿಸ್ಪಿ ಆಗುತ್ತೆ. ಇದನ್ನು ಒಂದು ಗಾಳಿ ಆಡಿದಿರುವಂತಹ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಒಂದು 15 ದಿನ ನಾವು ಆರಾಮಾಗಿ ಬಳಸ್ಕೋಬೋದು. ಸಂಜೆ ಟೀ ಜೊತೆಲಿ ಕಾಫಿ ಜೊತೆಯಲ್ಲಿ ತಿನ್ಬೋದು. ಸಂಜೆ ಸ್ನ್ಯಾಕ್ಸ್ ಆಗಿ ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆಯದು ಈ ಕಡಲೆ ಬೀಜದ ಮಸಾಲೆ. ನೋಡಿದ್ರಲ್ಲ, ಒಂದೇ ಒಂದು ಹನಿ ಕೂಡ ಎಣ್ಣೆ ಬಳಸ್ದೇನೆ ಮಸಾಲ ಶೇಂಗಾ 2 ವಿಧಾನದಲ್ಲಿ ಹೇಗೆ ಮಾಡ್ಬೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.